ನೆನ್ನೆ ಸೀಕ್ರೆಟ್ ರೂಮ್ಗೆ ಹೋಗಿದ್ದ ಚೈತ್ರ ಮನೆ ಒಳಗೆ ಬಂದ್ರು. ಇವರು ಸೀಕ್ರೆಟ್ ರೂಮಿಗೆ ಹೋಗಿದ್ದಾದ್ರು ಯಾಕೆ, ಅದರಿಂದ ಏನಾದ್ರು ಉಪಯೋಗ ಆಯ್ತಾ ಗೊತ್ತಿಲ್ಲ. ಈ ವಾರ ಟೈಮ್ ಲೂಪ್ ಅಂದ್ರೆ ಸಮಯದ ಸುಳ್ಳು ಅನ್ನೋ ಟಾಸ್ಕ್ ರೆಡಿ ಮಾಡಿದ್ರು. ಇದರಲ್ಲಿ ಶಿಶಿರ್, ಐಶ್ವರ್ಯ, ರಜತ್ ಆಕ್ಟ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಳ್ಳೆ ಕಾಮಿಡಿ ಇತ್ತು. ಅದರಲ್ಲಿ ಬೆಳಗ್ಗೆ ಎದ್ದು ಡ್ಯಾನ್ಸ್ ಮಾಡೋದೇನು ಅಷ್ಟಕ್ಕಷ್ಟೇ ಇತ್ತು. ಆಮೇಲೆ ತ್ರಿವಿಕ್ರಮ್, ಭವ್ಯ, ಐಶ್ವರ್ಯದು ಏನಂತ ಮಜಾ ಇರಲಿಲ್ಲ. ಚೈತ್ರಕ್ಕ ಚೆನ್ನಾಗಿ ರಜತ್ಗೆ ಟಾರ್ಚರ್ ಕೊಡ್ತಾ ಇದ್ರು. ಮಂಜು, ಮೋಕ್ಷಿತಾ, ಗೌತಮಿದ್ ಮಾತ್ರ ಆಕ್ಟಿಂಗ್ ಗಿನ್ನ ಜಾಸ್ತಿ ರಿಯಲ್ ಏನೋ ಅನ್ನಿಸ್ತಾ ಇತ್ತು. ಮನೇಲಿ ಏನೇನು ನಡೀತಾ ಇದೆ ಇದನ್ನೆಲ್ಲ ನೋಡಿ ಕಮೆಂಟ್ ಮಾಡ್ತಾ ಇರಬೇಕು. ಇದ್ರಲ್ಲಿ ಮಾತ್ರ ಧನರಾಜು, ಹನುಮಂತು ಫೈಲ್ ಆದ್ರು ಅಂತಲೇ ಹೇಳ್ಬೇಕು. ಅವ್ರಿಗೆ ಈ ತರ ಮಾಡಿ ಅಂತ ಹೇಳಿದ್ರೆ ಮಾಡಲ್ಲ. ಅವ್ರಾಗ ನ್ಯಾಚುರಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದೇನೋ ಒಂಥರ ಚೆನ್ನಾಗಿದೆ ಅನ್ಬೇಕಾದ್ರೆ ಮಿಡ್ಲ್ ನಾಮಿನೇಷನ್ ತಗೊಂಬಂದ್ರು. ನಾಮಿನೇಷನ್ ಆದ್ಮೇಲೆ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಅಷ್ಟೊಂದು ಚೆನ್ನಾಗಿ ಮಾಡ್ಲಿಲ್ಲ. ಅದರಲ್ಲೂ ಚೆನ್ನಾಗಿ ಮಾಡಿದ್ದು ಅಂದ್ರೆ ರಜತ್, ಶಿಶಿರ್, ಐಶ್ವರ್ಯದು. ಆಮೇಲೆ ಮಂಜು ಸೋಲೋ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇದೇ ಟಾಸ್ಕ್ ನ ಮಾಡಿಸಿ ಕೊನೆ 15 ನಿಮಿಷ ನಾಮಿನೇಷನ್ ಇಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಇಂಥ ಎಂಟರ್ಟೈನಿಂಗ್ ಟಾಸ್ಕ್ ಗಳನ್ನೆಲ್ಲ ಮಿಡ್ಲಲ್ಲೇ ಕಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಡ್ರೋನ್ ಪ್ರತಾಪ್ ಬಂದು ಬಲೂನ್ ನಲ್ಲಿ ನಾಮಿನೇಷನ್ ಪಾಸ್ ಇರುತ್ತೆ, ಅದು ನುಡುಕ್ಬಿಟ್ಟು ನಾಮಿನೇಷನ್ ಮಾಡಬೇಕು. ಇದು ಮಾತ್ರ ಪ್ರೋಮೋದಲ್ಲಿ ಎಷ್ಟು ತೋರಿಸಿರೋ ಆಲ್ಮೋಸ್ಟ್ ಅಷ್ಟೇ ಇದೆ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಡ್ರೋನ್ ಪ್ರತಾಪ್ ಸೆಗ್ಮೆಂಟ್ ನೋಡಿ ನನಗಂತೂ ತುಂಬಾ ಬೇಜಾರಾಯ್ತು. ತುಂಬಾ ಸ್ಕೋಪ್ ಇತ್ತು ಅಲ್ಲಿ ಎಂಟರ್ಟೈನ್ಮೆಂಟ್ ಏನಾದ್ರು ತೋರಿಸೋದಕ್ಕೆ. ಆಮೇಲೆ ತನಿಷಾ ಬಂದು ಡೈರೆಕ್ಟ್ ಆಗಿ ಮೋಕ್ಷಿತಾ ಮತ್ತೆ ಮಂಜುನ ಒಂದ್ ಮಾಡಕ್ ಟ್ರೈ ಮಾಡಿದ್ರು. ಮೊನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲೂ ಯಾರೋ ಕಾಲ್ ಮಾಡಿ ನೀವಿಬ್ರು ಒಂದಾಗ್ತೀರಾ ಅಂತ ಕೇಳಿದ್ರು. ಅವ್ರಿಬ್ರಿಗೆ ಇಷ್ಟ ಇಲ್ಲ. ಆಮೇಲೆ ಇವ್ರು ಯಾಕೆ ಅವ್ರಿಬ್ರನ್ನ ಫೋರ್ಸ್ ಮಾಡ್ತಾ ಇದಾರೋ ಗೊತ್ತಿಲ್ಲ ನನಗೆ. ಪಾಸಿಟಿವ್ ನೆಗೆಟಿವ್ ಹೆಂಗೋ ಬೇರೆ ಆಗಿ ಇಂಡಿವಿಜುವಲ್ ಆಡಕ್ ಟ್ರೈ ಮಾಡ್ತಾ ಇದಾರೆ. ಅದು ಬಿಟ್ರೆ ತನಿಷನು ನಾಮಿನೇಷನ್ ಮಾಡ್ಸಕ್ಕೆ ಬಂದಿದ್ರು. ಇನ್ನು ನಾಮಿನೇಷನ್ ಅಲ್ಲಿ ರೆಗ್ಯುಲರ್ ಆಗಿ ಯಾವ ತರ ಜಗಳ ಆಯ್ತು ಅಷ್ಟೇ ಆಯ್ತು. ಅದು ಬಿಟ್ರೆ ಬೇರೆ ಏನು ಇರಲಿಲ್ಲ. ಇನ್ನು ಇವತ್ತೇ ಬರುತ್ತೆ ಅನ್ಕೊಂಡಿದ್ದ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಎಂಟ್ರಿನ ನಾಳೆಗೆ ಮುಂದೂಡಿದ್ದಾರೆ. ನನಗೆ ಯಾಕೋ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಕಮ್ಮಿ ಕಂಟೆಂಟ್ ಇತ್ತು ಅಂತ ಅನ್ನಿಸ್ತು. ನಿಮ್ಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.